ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸೊ ಇವತ್ತು 14ನೇ ದಿನ ಸುಮಂತನ ಒಂದು ಸಾವಿನ ರಹಸ್ಯದಲ್ಲಿ ಪೊಲೀಸರು ಹೆಚ್ಚು ಸಾಕಷ್ಟು ಪರಿಶ್ರಮನ ಕಾರ್ಯಚಟುವಟಿಕೆಗಳನ್ನು ಇವರು ಮಾಡ್ತಾ ಇದ್ದಾರೆ. ಹಾಗಾದರೆ ಈ ಒಂದು ಸುಮಂತನ ಕೆಲವೊಂದು ರಹಸ್ಯವಾದ ಅಥವಾ ಕೆಲವು ಮಾಹಿತಿಗಳು ಅವನಿಗೆ ಸಂಬಂಧಪಟ್ಟಂಗೆ ಆ ಒಂದು ಕೊಲೆಗೆ ಹೆಚ್ಚು ಸೂಕ್ತವಾದ ಮಾಹಿತಿಗಳು ದೊರೆತಿವೆ. ಮತ್ತು ಇನ್ನೊಂದು ಹೇಳಬೇಕಂದ್ರೆ ಇಷ್ಟು ದಿನ ನಾವು ಯಾರ ಮೇಲೆ ಒಂದು ಆಪಾದನೆಯನ್ನು ಹಾಕ್ತಾ ಇದ್ವೋ ಅಥವಾ ಅವ್ರ ಮನೆಯವರು ಅದು ಇದು ಅಂತೇಳಿ ಸಾಕಷ್ಟು ಮಾತಾಡ್ತಿದ್ವೋ, ಸೊ ಎಲ್ಲೋ ಒಂದು ಕಡೆ ನೋಡಿದ್ರೆ ಭಾಳ ನಾವು ಮಾತಾಡಿದ ರೀತಿ ಸುಳ್ಳು ಅಂಥೇಳಿ ಇವಾಗ ಪ್ರೂವ್ ಮಾಡಾಗತ್ತದ. ಸೊ ಇವಾಗ ಮರಣೋತ್ತರ ಪರೀಕ್ಷೆ ಕಳಿಸಿದ್ರು ಸುಮಂತನ. ಸೊ ಇವಾಗ ಆ ಒಂದು ಪರೀಕ್ಷೆಯ ಒಂದು ಫಲಿತಾಂಶ ಪ್ರಕಟಣೆ ಆಗಿದೆ. ಏನಪ್ಪಾ ಅಂತಂದ್ರೆ ಯಾವ ಫಲಿತಾಂಶಕ್ಕಾಗಿ ನಾವು ಇಷ್ಟು ದಿನ ಕಾಯ್ತಿದ್ವಿ, ಇವಾಗ 14ನೇ ದಿನ ಆಯಿತು. ಸೊ ಇವತ್ತು ಸುಮಂತನ ಒಂದು ಮರಣೋತ್ತರದ ಹೆಚ್ಚು ಒಂದು 80% ಆದ್ರೂ ಆತನ ಒಂದು ಸಾವಿಗೆ ಕಾರಣ ಏನು ಅಂಥೇಳಿ ಹೆಚ್ಚು ಪತ್ತೆ ಹಚ್ಚಕ್ಕೆ ಭಾಳ ಪ್ರಯತ್ನಗಳು ಆದ್ರೂ ಅಲ್ಲಿ ಕೂಡ ಹಲವಾರು ಒಂದು ಮಾಹಿತಿಗಳು ದೊರೆತಿದ್ದಾವ. ಸೊ ಆ ಮಾಹಿತಿ ಏನು ಅಂತ ನಾನು ಇವತ್ತು ನಿಮಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಇನ್ನೂ ತನಕ ಸಬ್ಸ್ಕ್ರೈಬ್ ಆಗಿಲ್ವೋ, ಸೊ ಸಬ್ಸ್ಕ್ರೈಬ್ ಆಗಿ. ನಾನು ಹಾಕುವಂಥ ಪ್ರತಿ ಒಂದು ವಿಡಿಯೋ ನಿಮ್ಮ ಹತ್ರ ಬಂದು ಬೇಗ ತಲುಪಕ್ಕೆ ಸಾಧ್ಯ ಆಗುತ್ತೆ. ಸೊ ಇವಾಗ ನಾನು ಹೇಳಿದೆ, ಸುಮಂತನ ಹಲವಾರು ಒಂದು ಚರ್ಚೆಗಳ ಮೂಲಕ ಆಗಿರಬಹುದು, ಇಷ್ಟು ದಿನ ಕಳೆದ್ರು ಪೊಲೀಸರು ಏನು ಮಾಡ್ತಾ ಇಲ್ಲ ಅಂತ ಹೇಳಿದಾಗ, ಸೊ ಇಲ್ಲಿ ಮರಣೋತ್ತರ ಪರೀಕ್ಷೆಯ ಒಂದು ಫಲಿತಾಂಶ ಬಂದಿದೆ. ಸೊ ಅಲ್ಲಿ ಏನಪ್ಪಾ ಅಂತಂದ್ರೆ ಆತನ ಒಂದು ಶ್ವಾಸಕೋಶದಲ್ಲಿ ನೀರು ತುಂಬಿಕೊಂಡದ. ಅಂದರೆ ಇವಾಗ ಅವನ ಮನುಷ್ಯ ನೀರು ಕುಡಿದ್ರೆ ಅದು ಹೊಟ್ಟೆ ಒಳಗೆ ಹೋಗ್ತದ ಅಲ್ವಾ. ಸೊ ಇವನು ನೀರನ್ನು ಕುಡಿಲಿಲ್ಲ, ಮೂಗು ಕಟ್ಟಿ ಸತ್ತಿದಾನ. ಅಂದರೆ ಮೂಗಲ್ಲಿ ನೀರು ತಗೊಂಡು ಆ ಲಂಗ್ಸಲ್ಲಿ ಇದೆಲ್ಲ ನಮ್ಮ ಶ್ವಾಸಕೋಶದಲ್ಲಿ ನೀರು ತುಂಬಿಕೊಂಡಿದ್ದಾವ. ಸೊ ಒಂದು ಇಲ್ಲಿ ಪತ್ತೆಯಾಗಿದೆ. ಮತ್ತು ಇನ್ನೊಂದು ನಾವು ಆರಂಭದಲ್ಲಿ ನೋಡಿದ್ವಿ, ಹೋಗುವಂತಹ ಅವ್ರ ಅಪ್ಪ ಅಮ್ಮ ಅವರು ನೆರೆಹೊರೆಯವರು ಆ ಒಂದು ರಕ್ತನ ಹಿಂಬಾಲಿಸ್ತಾ ಬಾವಿ ಹತ್ರ ಹೋದ್ರು ಅಂಥೇಳಿ ಒಂದು ಕ್ಲೂ ಇತ್ತು. ಸೊ ಯಾರೋ ಕೊಲೆ ಮಾಡಿದ್ರು ಏನು ಅಂಥೇಳಿ ಬಹಳ ಒಂದು ರಹಸ್ಯವಾದ ತರೀಕೆಯಲ್ಲಿ ಅದು ಇತ್ತು. ಸೊ ಇವಾಗ ಅದು ಏನು ಅಂಥೇಳಿ ಬಯಲಿಗೆ ಬಂದೈತಿ. ಏನಪ್ಪಾ ಅಂತಂದ್ರೆ ಸುಮಂತನನ್ನ ಹೊಡೆದದ್ದು ಒಂದು ಕಡೆ ಆದರೆ ಅವನನ್ನು ಬಾವಿಗೆಸೆದಿದ್ದು ಮತ್ತೊಂದು ಕಡೆ. ಹೆಂಗಪ್ಪ ಅಂತಂದ್ರೆ ಇವಾಗ ಸುಮಂತ ಹಿಂದೆ ಫಸ್ಟ್ ತಲೆಗೆ ಹೊಡೆದಿದ್ದಾರಂತ. ಫಸ್ಟು ಅವನ ಹಿಂದೆಲೆ ಹೊಡೆದಾಗ ರಕ್ತ ಬಳಬಳ ಅಂತ ಸುರಿಯಾಕತ್ತಿತ್ತ. ಸೊ ಅವಾಗ ಆತನನ್ನ ಎತ್ಕೊಳಕ್ಕಾಗದೆ ಅವನನ್ನ ಹಿಂಗೆ ಸರಿಸ್ಕೊಂತ ಬಂದಿದ್ದಾರೆ. ಸೊ ಈ ರೀತಿ ಸರಿಸ್ಕೊಂತ ಬಂದಿರುವಂಥ ಸಂದರ್ಭದೊಳಗೆ ಆತನ ದೇಹದಲ್ಲಿ ರಕ್ತ ಬಹಳ ಸೋರಿಕೆ ಆಗೈತಿ. ಸೊ ಸೋರಿಕೆ ಆದ ಸಂದರ್ಭದೊಳಗೆ ಒಂದು ವಿಚಾರ ಮಾಡ್ರಿ, ಆ ವ್ಯಕ್ತಿನ ಎತ್ಕೊಂಡು ಹೋಗದೆ ಇರೋಷ್ಟು ಅವರು ನಿಶಕ್ತಿ ಅದಾರಂತಂದ್ರೆ ಅವರು ಒಂದು ಸಾಮಾನ್ಯ ಮಕ್ಕಳೇ ಆಗಿರ್ತಾರಂತ ಹೇಳಿ ಇಲ್ಲಿ ಎವಿಡೆಂಟ್ ಆಗಿ ಪೊಲೀಸರು ಹೇಳಾಕತ್ತಾರ. ಸೊ ಇದು ಯಾವುದೇ ಒಂದು ಮನೆಯೊಳಗಿಲ್ಲ, ಯಾವುದೇ ರೀತಿ ಮನೆಯವರ ಒಂದು ಯಾವುದೇ ರೀತಿ ಅದರಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂತ ಹೇಳಿ ಕುಲಂಕುಷವಾಗಿ ಪೊಲೀಸರು ಹೇಳಾಕತ್ತಾರೆ. ಯಾಕಂತಂದ್ರೆ ಇವಾಗ ಒಬ್ಬ ಗಟ್ಟಿ ಅದಾನಪ್ಪ, ಒಂದು 18 ವರ್ಷ ಒಂದು 20 ವಯಸ್ಸು ವ್ಯಕ್ತಿ ಅದ ಅಂತಂದ್ರೆ ಒಂದು ಅಷ್ಟು ಮಗುನ ಎತ್ಕೊಂಡು ಹೋಗೋ ಅಷ್ಟು ಕೆಪಾಸಿಟಿ ಇರೋಂಗಿಲ್ಲ ಅವಂಗ. ಸೊ ಎತ್ಕೊಂಡು ಹೋಗುವಂಥ ಕೆಪಾಸಿಟಿ ಇರ್ತೈತಿ. ಸೊ ಅಲ್ಲಿ ಆ ಒಬ್ಬ ವ್ಯಕ್ತಿ ಹೊಡೆದಿದ್ದು ಒಬ್ಬನೇನಾ ಇಬ್ಬರೇನಾ ಅಂತ ಹೇಳಿ ಕನ್ಫ್ಯೂಸ್ ಅಲ್ಲಿದ್ದಾರೆ. ಸೊ ಇಲ್ಲಿ ಆ ಒಂದು ಮಗುವಿನ ದೇಹವನ್ನು ಎಳ್ಕೊಂಡು ಬಂದಾರಂತ. ಸೊ ಆ ಎಳ್ಕೊಂಡು ಬರೋ ಭರದೊಳಗೆ ಆ ರಕ್ತ ಇದೆಯಲ್ಲ ಅಲ್ಲೇ ಸೋರಿಕೆ ಆಗಿ ಬಾವಿ ಹತ್ರ ಕುಂದ್ಸಾರಂತ. ಸೊ ಕುಂದಿಸಿದ ಕ್ಷಣ ಅವನ ತಲೆಯೊಳಗೆ ಹೋಗುವಂಥ ರಕ್ತ ಹೆಚ್ಚಿಗೆ ಆಗೋದಕ್ಕೆ ಅವ್ರಿಗೆ ಹೆದರಿಕೆ ಬಂದೈತಿ. ಸೊ ಹೆದರಿಕೆ ಬಂದ ಕ್ಷಣದೊಳಗೆ ಇವ್ನ ನಮ್ಗೆ ಏನಾರು ಆಗ್ತೈತಿ ಅಂತ ಹೇಳಿ ಆ ಮಕ್ಕಳು ಅಥವಾ ಯಾರೊಬ್ಬ ವ್ಯಕ್ತಿ ಇದಾರಲ್ಲ ಆ ಒಬ್ಬ ವ್ಯಕ್ತಿನ ಬಾವಿಯೊಳಗೆ ತಳ್ಳಿಬಿಟ್ಟಿದ್ದಾರೆ. ಕಾರಣ ಏನು, ಅವನು ಸಾಯ್ತಾನಂತೇಳಿ ಗೊತ್ತಾಗಿ ಅವನು ಜಸ್ಟ್ ಯಾವುದೋ ಒಂದು ಸೊ ಆರಂಭದಲ್ಲಿ ಏನೋ ಒಂದು ಮಾತುಕತೆ ಚಕಮಕಿಯೊಳಗೆ ಏನು ಗಲಾಟೆ ಆಗೈತೆ ಏನೋ ಗೊತ್ತಿಲ್ಲ. ಸೊ ಆ ಒಂದು ಸಿಟ್ಟಿನ ಭರದೊಳಗೆ ತಲೆಗೆ ಹೊಡೆದ ತಕ್ಷಣ ಅವನನ್ನ ನೀರು ಕುಡ್ಸಾಕೋ ಅಥವಾ ನೀರು ಹಚ್ಚಾಕೋ ತಲೆಗೆ ಒರ್ಸಾಕ್ ಬಂದಾರ. ಸೊ ಅಂಥ ಒಂದು ಸಂದರ್ಭದೊಳಗೆ ಅವನ ರಕ್ತ ನಿಲ್ಲಕ್ಕೆ ರೆಡಿ ಇಲ್ಲ. ಸೊ ಆ ರಕ್ತ ನಿಲ್ಲಕ್ಕೆ ರೆಡಿ ಇಲ್ಲಕ್ಕೆ ಇವ್ರಿಗೆ ಭಯ ಆಗೈತಿ. ಆ ವ್ಯಕ್ತಿ ಚಿಕ್ಕ ಮಕ್ಕಳಿದ್ರು ಅಥವಾ ದೊಡ್ಡೋರಿದ್ರು ಗೊತ್ತಿಲ್ಲ, ದೊಡ್ಡೋರಂತ ಅನ್ನಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ಒಂದು ಮಗುನ ಹೊತ್ಕೊಂಡ್ಬರ್ಬೇಕಂದ್ರೆ ಅಷ್ಟು ಶಕ್ತಿ ಅವ್ರಿಗೆ ಇದ್ದ ಇರ್ತಿತ್ತು ದೊಡ್ಡೋರಿಗೆ. ಸೊ ಇದು ಚಿಕ್ಕ ಮಕ್ಕಳ ಕೈವಾಡ ಐತೆ ಅಂತ ಹೇಳಿ ಎಕ್ಯುರೇಟ್ ಆಗಿ ಎವಿಡೆಂಟ್ ಆಗಿ ಪೊಲೀಸರು ಇದನ್ನ ಹೇಳಾಕತ್ತಾರ. ಎಲ್ಲೋ ಒಂದ್ ಕಡೆ ಹೌದು ಅನಿಸುತ್ತೆ, ಇಷ್ಟು ದಿನ ಮಾವ ಅಂತ ಹೇಳಿ ಬೆನ್ನತ್ತಿದ್ದು. ಬಟ್ ಇವಾಗ ಹೇಳ್ತಾ ಇದ್ದೀವಿ, ಆಲ್ಮೋಸ್ಟ್ ಪೊಲೀಸರು ಕೂಡ ಹೇಳ್ತಾ ಇದ್ದಾರೆ ಇದನ್ನ ಒಬ್ಬ ಸಹಪಾಠಿನೇ ಅಂದ್ರೆ ಆತನ ಒಂದು ಸ್ನೇಹಿತನೇ ಮಾಡಿದ್ದಾರೆ ಅಂತ ಹೇಳಿ ತುಂಬ ಭರವಸೆಯಿಂದ ಹೇಳಕತ್ತಾರು. ಸೊ ಎಲ್ಲೋ ಒಂದು ಕಡೆ ನಮಗೂ ಕೂಡ ಅನ್ನಿಸ್ತೈತಿ, ಹೌದು ಇವೆಲ್ಲ ವಿಚಾರಗಳನ್ನು ನೋಡಿದರೆ ಹೌದು ನಿಜ ಇರಬಹುದಲ್ಲ, ಆತನ ಒಂದು ಸಹಪಾಠಿಗಳು ಯಾರಾದರೂ ಮಾಡಿರ್ಬೋದಲ್ಲ ಅಂಥೇಳಿ ನಮ್ಮ ತಲೆಯಲ್ಲೂ ಕೂಡ ಸಂಶಯ ಬರಾಕತ್ತೈತಿ. ಮತ್ತು ಇನ್ನೊಂದು ಹೇಳಬೇಕಂತಂದ್ರೆ
ಮತ್ತು ಇನ್ನೊಂದು ಟಾರ್ಚ್ ಒಂದು ಕಡೆ ಬಿದ್ದೈತಿ, ಮತ್ತು ಇನ್ನೊಂದು ಆ ಒಂದು ಸಲಿಕೆ ಥರ ಸಿಕ್ಕಿತ್ತಲ್ಲ ಆ ವಸ್ತು ಕೂಡ ಒಂದು ಕಡೆ ಬಿದ್ದೈತಿ. ಸೊ ಇದೆಲ್ಲ ಗಮನದಲ್ಲಿಟ್ಕೊಂಡು ಇದನ್ನು ಕ್ರಾಸ್ ಚೆಕ್ ಮಾಡಿದರೆ ಹೆಚ್ಚಾನೆಚ್ಚು ಇದು ಮಗುನೇ ಒಂದು ಯಾವುದೋ ಒಂದು ಸಣ್ಣ ಅವನ ಒಂದು ಏಜ್ನವರೇ ಅವನ ಒಂದು ಫ್ರೆಂಡ್ಸೇ ಮಾಡಿರೋ ಹಂಗೆ ಕಾಣಕತ್ತದ. ಸೊ ಆ ಫ್ರೆಂಡ್ಸ್ ಯಾರು ಅಂತೇಳಿ ಇನ್ನೂ ಮಟ್ಟನೂ ಬಯಲಿಗೆ ಬಂದಿಲ್ಲ. ಸೊ ಆ ಫ್ರೆಂಡ್ಸ್ ಯಾರು ಅಂತೇಳಿ ಇನ್ನೂ ಮಟ್ಟ ಹುಡ್ಕಾಕತ್ತಾರ. ಸೊ ಆದಷ್ಟು ಬೇಗ ಆ ಫ್ರೆಂಡ್ಸ್ ಸಿಗಲಿ. ಮತ್ತು ಇನ್ನೊಂದು ಮುಖ್ಯ ಕಾರಣ ಅಂತಂದರೆ ಆ ಕೀ ಬಗ್ಗೆ ಭಾಳ ಜನ ಹೇಳಕತ್ತಾರೆ, ಆ ಕೀ ಹೆಂಗೆ ಬಂತು ಅಂತೇಳಿ. ಐ ಥಿಂಕ್ ಅವನ ಜೊತೆ ಹೋದಂಥ ವ್ಯಕ್ತಿ ಆಗಿರ್ಬೋದು ಅಥವಾ ಅವನ ಜೊತೆ ಇರೋವಂಥ ವ್ಯಕ್ತಿ ಆಗಿರ್ಬೋದು, ಆ ಒಂದು ಕೀನ ಆತನ ಮನೆ ಹತ್ತಿರನೇ ಬಂದಿದ್ದಾರೆ. ನಾಯಿ ಕೂಡ ಅವ್ರ ಮನೆ ಹಿಂದೆ ಬಂದಿತ್ತು ಅಂತ ಹೇಳಿತ್ತು. ಯಾವಾಗ ಈಗ ಹಿಂದೆ ಹೋದ ಒಂದು ವಿಡಿಯೋದೊಳಗೆ ನಾಯಿ ಅವ್ರ ಮನೆ ಹತ್ರನೇ ಬಂದಿತ್ತು. ಸೊ ಮನೆಯವರು ಏನೋ ಮಾಡ್ಯಾರ ಅಂತ ಹೇಳಿ. ಸೊ ಇಲ್ಲೂ ಕೂಡ ಆ ಒಬ್ಬ ವ್ಯಕ್ತಿ ಹೊಡೆದಿದ್ದಂಥ ವ್ಯಕ್ತಿ ಇದ್ದಾನಲ್ಲ ಅವ್ರ ಮನೆ ಹತ್ರನೇ ಬಂದಿದ್ದಾನೆ. ಸೊ ಅವ್ರ ಮನೆ ಆ ಒಬ್ಬ ವ್ಯಕ್ತಿ ಕೂಡ ಅಲ್ಲಿ ಬಂದಿದ್ದಾನೆ. ಆ ಒಂದು ಮಗು ಇರ್ಬೋದು ಅಥವಾ ದೊಡ್ಡವ್ರು ಇರ್ಬೋದು ಸಣ್ಣವ್ರು ಇರ್ಬೋದೋ ಗೊತ್ತಿಲ್ಲ, ಬಟ್ ಸದ್ಯದ ಮಟ್ಟಿಗಂತೂ ಅವ್ರ ಮನೆ ಕಡೆ ಬಂದು ಹೋಗ್ಯಾನವ. ಸೊ ಹೋಗಿರೋ ಮಟ್ಟಿಗೆನೇ ಆ ನಾಯಿ ಮತ್ತು ಅಲ್ಲಿ ಮಟ್ಟ ಬಂದಿರೋದು. ಸೊ ಇಲ್ಲಿ ಮನೆಯವರು ಮತ್ತು ಆ ಒಂದು ಚಿಕ್ಕ ಹುಡುಗನೋ ಯಾರೋ ಬಾಲಕನೋ ಅಂಥೇಳಿ ಕನ್ಫ್ಯೂಸ್ ಒಂದು ಪ್ರಶ್ನಾರ್ಥಕ ಚಿಹ್ನೆ ಆಗೈತಿ. ಬಟ್ ಬರೋ ಒಂದು ಮಾಹಿತಿ ಪ್ರಕಾರ ಆತನ ಸಹಪಾಠಿಗಳೇ ಆತನನ್ನು ಹೆಚ್ಚಾಗಿ ಕೊಂದಾರು ಅಂಥೇಳಿ 90% ಪ್ರೂವ್ ಆಗಕತ್ತೈತಿ. ಸೊ ಇನ್ನೂ ಮಟ್ಟನು ತನಿಖೆ ನಡ್ಸಕತ್ತಾರ, ಮಾತಾಡಕತ್ತಾರ. ಆ ಕಡೆ ಮಂದಿ ಈ ಕಡೆ ಮಂದಿ ಅವ್ರ ಜೊತೆ ಏನೇ ಅವ್ನ ವ್ಯಕ್ತಿತ್ವ ಹೆಂಗೆ ಅವ್ನ ಫ್ರೆಂಡ್ಸನ್ನು ಕರೆಸಿ ಪದೇ ಮಾತಾಡ್ಸಕತ್ತಾರ. ಸೊ ಅವ್ರ ಫ್ರೆಂಡ್ಸ್ ಒಳಗೆ ಯಾರ ಅಂತೇಳಿ ಭಾಳ ನಿಖರವಾಗಿ ಪೊಲೀಸರು ಇದನ್ನು ಇನ್ವೆಸ್ಟಿಗೇಷನಲ್ಲಿ ರಿಪೋರ್ಟ್ ಮಾಡಿದ್ದಾರೆ. ಮತ್ತು ಇನ್ನೊಂದು ಹೇಳ್ಬೇಕಂತಂದ್ರೆ ಅವ್ರ ಮನೆಯೊಳಗಾಯ್ತು ಅವರ ಒಂದು ಫ್ಯಾಮ್ಲಿ ಒಳಗೆ ಯಾವುದೇ ರೀತಿ ಕೈವಾಡ ಇಲ್ಲ ಅಂತ ಹೇಳಿ ಇವರು ಕೂಡ ಆಗಿ ಹೇಳಾಕತ್ತಾರೆ. ಸೊ ದ್ಯಾಟ್ ಒನ್ ರೀಸನ್ ಇವಾಗ ಸದ್ಯದ ಮಟ್ಟಿಗಂತೂ ಹೊಸ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಇಷ್ಟು ದಿನ ನಾವು ಯಾವುದೋ ಒಬ್ಬ ವ್ಯಕ್ತಿ ಅಂತ ಅಂದ್ಕೊಂಡಿದ್ವಿ. ಇಲ್ಲಿ ಮಕ್ಕಳ ಒಂದು ಮನಸ್ತಾಪ ಅಂತ ಹೇಳಿ ಗೊತ್ತಾಗಕತ್ತೈತಿ. ಸಪೋಸ್ ಮನಸ್ತಾಪನೂ ಇದ್ರೆ ಆತನಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳ್ತೀವಿ. ಯಾಕಂತಂದ್ರೆ ಒಂದು 14 ಏಜ್ ಒಂದು 15 ಏಜ್ ಐತಂಪ ಅಂತಂದ್ರೆ ಆ ವ್ಯಕ್ತಿಗೆ ಅಷ್ಟೊಂದು ತಿಳುವಳಿಕೆ ಇರಂಗಿಲ್ಲ. ಸೊ ಅವನು ಅಂಥ ಒಂದು ಕೃತ್ಯನ ಎಸಗಿದಾನಂತಂದ್ರೆ ಅಷ್ಟು ಸರಳವಾದದ್ದಂತೂ ಅಲ್ಲ ಅದು. ಸೊ ಅದಕ್ಕಾಗಿ ಆ ಒಂದು ಮಗು ಯಾವ್ದಿದೆಯಲ್ಲ ಅದು ಸಹಪಾಠಿ ಫ್ರೆಂಡ್ ಯಾರಿದಾನಲ್ಲ ಆದಷ್ಟು ಬೇಗ ಸಿಗಲಿ ಅಂತ ಹೇಳಿ ಹೇಳ್ಕೊತೀನಿ. ಮತ್ತು ಇನ್ನೊಂದು ಯಾರು ಒಂದು ಪೇರೆಂಟ್ಸ್ ಇರ್ತಿರಲ್ಲ ಅಥವಾ ಫ್ರೆಂಡ್ಸ್ ಇರ್ತಿರಲ್ಲ, ಕೋಪದ ಕೈಯೊಳಗೆ ಬುದ್ಧಿ ಯಾವತ್ತು ಕೊಡಕ್ಕೆ ಹೋಗ್ಬಾರ್ದ್ರಿ. ಯಾಕಂತಂದ್ರೆ ಕೋಪದ ಕೈಯಾಗ ಬುದ್ಧಿ ಕೊಟ್ಟರೆ ನಮ್ಮನ್ನು ನಾವು ನಾಶ ಮಾಡ್ಕೊಳ್ಳೋಂಥ ಪರಿಸ್ಥಿತಿಗೆ ಬಂದ್ಬಿಡ್ತದೆ. ಇವಾಗ ನಾವು ಸಿಟ್ಟಿನ ಬರ್ದಾಗ ಹೊಡೆದಾನೋ ಇನ್ನೊಬ್ಬನ ಮಾಡ್ಯಾನೋ ಅನ್ನೋದು ಪ್ರಶ್ನೆಗಿಂತ ಮುಂದೆ ನಮಗೇನಾಗ್ತೈತಿ, ನಮ್ಮ ಫ್ಯಾಮಿಲಿ ಏನಾಗ್ತೈತಿ ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡಬೇಕಾಗತ್ತೆ. ಒಂದು ಕ್ಷಣ ಹಿಂದೇಟಾಗ್ರಿ ಕೋಪದಲ್ಲಿ ಇದ್ದಾಗ ಎಷ್ಟೋ ಒಂದು ಸರಿ ಆಗುವಂಥ ಸಾಧ್ಯತೆ ಇರ್ತದೆ. ಈ ಥರ ಕೊಲೆ ಹಗರಣ ಇವೆಲ್ಲ ಆಗಂಗಿಲ್ಲ. ಸೊ ಇದರಿಂದ ಒಂದು ಪಾಠ ಕಲೀರಿ ಎಲ್ಲರೂ. ಕೋಪ ಕೆಲವು ಕ್ಷಣ ಅಷ್ಟೇ, ಆದರೆ ನಾವು ಮಾಡಿರೋವಂಥ ಕೆಲಸ ಇರ್ತದಲ್ಲ ನಮ್ಮ ಲೈಫ್ ಲಾಂಗ್ ಕಪ್ಪು ಚುಕ್ಕಿಯಾಗಿ ಉಳಿದ್ಬಿಡ್ತದೆ. ಅದಕ್ಕಾಗಿ ಕೋಪ ಅನ್ನೋದು ಕೇವಲ ಒಂದು ಮಾನಸಿಕ ಸ್ಥಿತಿ ಇರ್ತದೆ. ಅದನ್ನು ನಾವು ಯಾವ ಥರ ಬಳಸ್ಕೋತೇವಲ್ಲ ಆ ಥರ ನಮ್ಮ ಜೊತೆ ಇರ್ತೈತಿ. ಅದನ್ನು ನಾವು ದೂರ ಇರ್ತೈತಿ, ಹತ್ತಿರ ಇಟ್ಕೊಂಡ್ರೆ ಹತ್ತಿರ ಆಗ್ತೈತಿ. ಸೊ ಅದನ್ನು ನಾವು ಹೆಂಗೆ ಹ್ಯಾಂಡಲ್ ಮಾಡ್ಬೇಕಲ್ಲ ಅದು ನಮ್ಮ ಕೈಗಿರ್ತೈತಿ. ಆದರೆ ನಾವು ಕೂಡ ಅದಕ್ಕೆ ಶಕ್ತಿ ಕೊಟ್ಬಿಡ್ಬಾರ್ದು. ನೀನು ನಾನು ಹ್ಯಾಂಡಲ್ ಮಾಡ, ನಾನು ನಿನ್ನ ಕೋಪ ಅದೀನಿ, ನೀನು ಹ್ಯಾಂಡಲ್ ಮಾಡಂತೇಳಿ ಅದನ್ನು ನಾವು ಶಕ್ತಿ ಕೊಡಬಾರ್ದು. ನಾವು ಅದಕ್ಕೆ ಶಕ್ತಿಯಾಗಿರ್ಬೇಕು. ಅದನ್ನು ನಾವು ಹಿಂದೆ ತೊಗೊಳಕ್ಕೂ ಬರ್ತೈತಿ, ಮುಂದೆ ಬಿಡೋಕ್ಕೂ ಬರ್ತೈತಿ. ಸೊ ಈ ರೀತಿ ನಮ್ಮನ್ನು ನಾವು ಸ್ಟೇಬಲಾಗಿ ಇಟ್ಕೋಬೇಕು. ಯಾಕಂತಂದ್ರೆ ಕೋಪ ಅನ್ನೋದು ಒಬ್ಬ ವ್ಯಕ್ತಿ ಎಷ್ಟು ಕೆಟ್ಟದಂತಂದ್ರೆ ಆ ವ್ಯಕ್ತಿಯೊಳಗೆ ತನ್ನ ಕಳ್ಳಿಸೋದೇ ಕಾಣಂಗಿಲ್ಲ. ತಂದೆ ತಾಯಿ ಕಾಣಲ್ಲ, ಮಕ್ಕಳು ಕಾಣಲ್ಲ, ಮರಿ ಕಾಣಲ್ಲ, ಯಾರು ಕಾಣಲ್ಲ. ಸೊ ಅದಕ್ಕೆ ಕೋಪ ಅನ್ನೋದು ಎಷ್ಟು ನಮ್ಮ ಹಿಡಿದೊಳಗೆ ಇರ್ತೇವಲ್ಲ ಅದಕ್ಕೆ ಹೇಳ್ತಾರಲ್ಲ, ಕೋಪನ ಬಿಟ್ಟು ಯಾವಾಗಲೂ ಕೂಡ ಮೌನವಾಗಿರೋ ವ್ಯಕ್ತಿ ಭಾಳ ಅಂದ್ರೆ ಭಾಳ ಸಹಿಸ್ಕೊಂಡಿರ್ತಾನೆ ಅಂಥೇಳಿ. ಸಹಿಸ್ಕೊತ್ ಕಲಿಬೇಕ್ರಿ ಮನುಷ್ಯ. ಟೈಮ್ ಬಂದಾಗ ಉತ್ತರ ಕೊಡ್ಬೇಕು. ಈ ರೀತಿ ಮಾಡೋದ್ರಿಂದ ಒಂದು ವ್ಯಕ್ತಿ ಜೀವ ಹೋಗ್ತದಲ್ಲಿ. ಸೊ ಇದನ್ನು ತಲೆಯೊಳಗೆ ಇಟ್ಕೊಳ್ರಿ, ಲೈಫ್ ಒಳಗೆ ಭಾಳ ಸಕ್ಸಸ್ ಕಾಣ್ತೀರಿ ಅಂತ ಹೇಳ್ತೀನಿ. ಆದಷ್ಟು ಬೇಗ ಸುಮಂತನ ಸಾವಿಗೆ ಒಂದು ನ್ಯಾಯ ಸಿಗಲಿ. ನಾನು ಕೂಡ ಅದ್ರ ಬಗ್ಗೆ ತುಂಬ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಅವನಿಗೆ ಒಂದು ನ್ಯಾಯ ಸಿಗಲಿ ಅಂಥೇಳಿ ಆ ದೇವರಲ್ಲಿ ಆ ಭಗವಂತನಲ್ಲಿ ಕೇಳ್ಕೊತೀನಿ. ಆ್ಯಂಡ್ ಧನ್ಯವಾದಗಳು ಎಲ್ರಿಗೂ.